ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಹುಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ. ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಹಾಗೂ 15ನೇ ಹಣಕಾಸು ನಿಧಿ ಕುರಿತು ಸದಸ್ಯರ ಆಕ್ಷೇಪ. ವಿವಿಧ ಮೂಲಸೌಕರ್ಯ ಸಮಸ್ಯೆಗಳು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಸದಸ್ಯರ ನಡುವೆ ತೀವ್ರ ಚರ್ಚೆ ನಡೆದ ಹಿನ್ನೆಲೆಯಲ್ಲಿ ಹುಲ್ಸೂರು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಮಂಗಳವಾರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯಿತು. ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷೆ ಮೀರಾಬಾಯಿ ಗಾಯಕ್ವಾಡ್ ಹಾಗೂ ಪಿಡಿಒ ವಿನಯ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಟ್ಟಣದ ಒಳಮುಖ್ಯ ರಸ್ತೆಯ ವಿಸ್ತರಣೆ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂತು. ರಸ್ತೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆ ಅಳತೆ ನಡೆಸಿ ಮಾರ್ಕ್ ಮಾಡಲಾಗಿತ್ತು. ಆದರೆ ನಂತರ ಪ್ರಕ್ರಿಯೆ ಏನಾಗಿದೆ ಎಂದು ಸದಸ್ಯ ವಿವೇಕ್ ಚಳ್ಕಾಪುರೆ ಪ್ರಶ್ನಿಸಿದರು. ಈ ವೇಳೆ ಶಾಸಕರ ಹೆಸರಿನ ಪ್ರಸ್ತಾಪಕ್ಕೆ ಸದಸ್ಯ ನಾಗೇಶ್ ಮೇತ್ರೆ ಆಕ್ಷೇಪ ವ್ಯಕ್ತಪಡಿಸಿ ಶಾಸಕರ ಹೆಸರನ್ನು ಅನಗತ್ಯವಾಗಿ ಪ್ರಸ್ತಾಪಿಸಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ವಿಸ್ತರಣೆ ಬಳಿಕ ಚರಂಡಿ ರಸ್ತೆ ನಿರ್ಮಾಣ ಹಾಗೂ ವಿದ್ಯುತ್ ಕಂಬಗಳ ಸ್ಥಳಾಂತರಕ್ಕೆ ಪಂಚಾಯಿತಿಯಲ್ಲಿ ಅನುದಾನದ ಕೊರತೆ ಇದೆ. ಈ ಕುರಿತು ಶಾಸಕರ ಗಮನಕ್ಕೆ ತಂದಿದ್ದು ಕೆಕೆಆರ್ಡಿಬಿಯಿಂದ ಅನುದಾನ ಒದಗಿಸುವ ಭರವಸೆ ದೊರೆತಿದೆ ಎಂದು ಪಿಡಿಒ ತಿಳಿಸಿದರು. ಮೊದಲು ರಸ್ತೆ ವಿಸ್ತರಣೆಗೆ ಒಳಪಡುವ ಸಾರ್ವಜನಿಕರಿಗೆ ನೋಟಿಸ್ ನೀಡಿ ನಂತರ ಕಾಮಗಾರಿಗೆ ಅಗತ್ಯ ಅನುದಾನಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಸದಸ್ಯರು ಒತ್ತಾಯಿಸಿದರು. ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ 6ನೇ ವಾರ್ಡ್ನ ಜಲಶುದ್ಧೀಕರಣ ಘಟಕವನ್ನು 15 ದಿನಗಳ ಒಳಗೆ ದುರಸ್ತಿಗೊಳಿಸಬೇಕು. ಇಲ್ಲದಿದ್ದರೆ ಪಂಚಾಯಿತಿ ಎದುರು ಹೋರಾಟ ನಡೆಸುವುದಾಗಿ ಸದಸ್ಯ ನಾಗೇಶ್ ಮೇತ್ರೆ ಎಚ್ಚರಿಸಿದರು. ಪಂಚಾಯಿತಿಯ ಆಸ್ತಿ, ಸಿಎ ಸೈಟ್ಗಳು, ಅಂಗಡಿಗಳು ಹಾಗೂ ಜೆಜೆಎಂ ಕಾಮಗಾರಿಗೆ ಸಂಬಂಧಿಸಿದ ಮಾಹಿತಿ ಕೇಳಿದಾಗ ಪಿಡಿಒ ಸಮರ್ಪಕ ಮಾಹಿತಿ ನೀಡದಿರುವುದಕ್ಕೆ ಸದಸ್ಯ ವಿವೇಕ್ ಚಳ್ಕಾಪುರೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಗೂ ಮುನ್ನ ಸಂಬಂಧಿಸಿದ ದಾಖಲೆಗಳೊಂದಿಗೆ ಸಿದ್ಧರಿರಬೇಕು ಎಂದು ಅವರು ಆಗ್ರಹಿಸಿದರು. ಪಟ್ಟಣದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ಪೈಕಿ ಕೆಲವು ಸ್ಥಗಿತಗೊಂಡಿದ್ದು, ಕೆಲವು ಕಳುವಾಗಿರುವ ಕುರಿತು ಸದಸ್ಯರು ಪೊಲೀಸ್ ದೂರು ನೀಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ವಿಕಲಚೇತನರ ಅನುದಾನದಡಿ 11 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಿಸಲು ಸಭೆ ಒಪ್ಪಿಗೆ ನೀಡಿತು. 15ನೇ ಹಣಕಾಸು ನಿಧಿಯಡಿ ಸುಮಾರು 800 ಬೀದಿ ದೀಪದ ಬಲ್ಬ್ಗಳು ಖರೀದಿಸಿ ಅಳವಡಿಸುವಂತೆ ಹಾಗೂ ಖಾಲಿ ಇರುವ ಬಿಲ್ ಕಲೆಕ್ಟರ್ ಹುದ್ದೆ ಭರ್ತಿಗೆ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸದಸ್ಯರು ಆಗ್ರಹಿಸಿದರು. ಸರ್ ಎಮ್ ಎಲ್ ಎ ಸಾಹೇಬರು ಡೆಮಾಲಿಷ್ ಮಾಡಕ್ ಹೋದ್ರೆ ಟ್ರೇನ್ ಮತ್ತು ಡೆಮಾಲಿಷ್ ಮಾಡಿದ ಮೇಲೆ
ಏನು ಗಾರ್ಬೇಜ್ ಬರ್ತದ ಅದು ತೆಗಿಲಕ್ಕ ರೋಡ್ ಮಾಡೋ ಸಲಕ 460 ಕೆಜಿ ಅದು ಸಲ ರೊಕ್ಕ ಪ್ರಪೋಸ್ ಮಾಡ್ತೀನಿ KKD ಇಟ್ಟು ಕೊಡ್ತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಮಾಡ್ರಿ ಅಂತ ಅಂದಾರ. ಸರ್ ಅಲ್ಲಿ ಹೋಗಕ್ಕೆ ಫಸ್ಟ್ ನೋಟಿಸ್ ಜನರೇಟ್ ಮಾಡ್ರಿ, ಪ್ರಾಪರ್ಟಿ ನೋಟಿಸ್ ಜನರೇಟ್ ಮಾಡ್ರಿ, ಅವ್ರಿಗೆ ಏನ್ ಜಾಗ ಏನಿಲ್ಲ ಏನ್ ಕಾನೂನು ಅನ್ನೋದ ನೋಟಿಸ್ ಜನರೇಟ್ ಮಾಡ್ರಿ. ಅದ್ರ ಏನ್ ಕಾಲಕ್ಕೆ ಕೂಡ ಅವ್ರಿಗೆ ಎಷ್ಟು ಏನಿಲ್ಲ ಮತ್ತೆ ಮೀಟಿಂಗ್ ಮಾಡ್ರಿ, ಡೆಮೋಲಿಷ್ ಮಾಡ್ರಿ, ಏರ್ ಆಫೀಸರ್ ಕೊಡ್ರಿ, ಅಥಾರಿಟಿ ACR DCR ತಹಸೀಲ್ದಾರ್ PRO PWD ಡೆಮೋಲಿಷ್ ಮಾಡ್ತಾರ ಅವ್ರು. ಹಂಗೇರಿ KKDB ತಾನೇ ಇಕ್ತಾರ ಅವ್ರು. ಮಾಡಿದಾಗ ನಾನೇ ರೋಡ್ ಡ್ರೈನ್ ಬರ್ತದ್ರಿ, ನೀವು ಅನುದಾನ ಬೇಕಂದ್ರೆ ಬರೀ ನೀವು ಅದು ಆಮೇಲೆ ನಂತರ ಸಬ್ಜೆಕ್ಟ್ ಅದು ಅದಕ್ಕಿಂತ ಮುಂಚೆ ನೀವು ಡ್ರೈನ್ ಕೇಳಿದ್ರೆ ಹೆಂಗೆ ಡೆಮಾಲಿಷನ್ ಸರ್ ಡೆಮಾಲಿಷ್ ಮಾಡಿ ಗಾರ್ಬೇಜ್ ಸ್ವಲ್ಪ ರೊಕ್ಕ ಬೇಕು ಅಂತ ನಮ್ಮಲ್ಲಿ ರೊಕ್ಕ ಇದ್ರಿ. ಹಾ ರೀ ತಾವು ಬರ್ತೀರಿ ಪತ್ರ ನಮ್ಮಲ್ಲಿ ದುಡ್ಡು ಇರುತ್ತಾ ಹಂಗೆ ಡೆಮಾಲಿಷ್ ಮಾಡೋ ದುಡ್ಡು ಇರುತ್ತಾ? ಸರ್ ಮೀಟಿಂಗ್ ನಾಗ ಹೇಳ್ದೇವಿಲ್ರಿ, ನಾ ಮೀಟಿಂಗ್ ಮಾತಾಡ್ತಾ ನೀವು ನಿಖಿತ್ ಅಂತ ಕೇಳಿರೇನು? ನೀವು ನಾ ತಪ್ಪು ಕೇಳ್ತಾ ನಿಖಿತ್ ಅಂತ ಕನ್ಸಿಡರ್ ನಾವೇ ಅಧಿಕಾರಿಗ ಮೀಟಿಂಗ್ ನಾಗ ಪ್ರೊಸೀಡಿಂಗ್ ಆಯ್ತು ಸರ್. ಉರ್ಸುಲಿಗೆ ಆದಮೇಲೆ ಉರ್ಸುಲಿಗೆ ಹಚ್ಚಿ ನಾವೇ ಅಧಿಕಾರಿ ಕೊಡ್ತೀವಿ ನಾವು. ಮನುಷ್ಯ ಮಾತಾಡಕ್ರ ಮಾತಾಡ್ತೀರಿ ಏನ್ ಮಾತಾಡ್ತೀರಿ ಏನ್ ಮುಂಚೆ ನೋಡಿ ಸರ್ ಮಾತಾಡ್ರಿ ಈ ಮನುಷ್ಯ ಮಾತಾಡಕ್ರ ಈ ಮನುಷ್ಯ ನೀವು ಏನು ಪತ್ರನೇ ಬರಲ್ಲ, ಖಾಲಿ ಇಲ್ಲೇ ಏನಂತಿದ್ದಾರೆ ಮಂದಿಗೆ ಗ್ರಾಮ ಪಂಚಾಯತ್ ಮಾಡೋಣ ಕಟ್ಕೋಬೇಕು ಏನ್ ಮಾಡ್ಬೇಕಂಬ ನೀವು ನೋಟಿಸ್ ಕೊಟ್ಟರೆ ಏನಾರ ಮಾಡ್ತಾರ. ಈ ಬಹಳ ಮಂದಿ ಕಟ್ಟೋರ ನಮ್ಮೂರಾಗ ಏನ್ ಬಿಟ್ಟು ಕಟ್ಬೇಕು ಅಂಬ ಅವ್ರಿಗೆ ಒಟ್ಟು ಪರ್ಮಿಷನ್ ಸಿಗಲ್ಲ ಏನ್ ಮಾಡ್ಬೇಕು ಅಂಬ ಜಜ್ಮೆಂಟ್ ಸಿಗಲ್ಲ ಕೂಡ ಅದಕ್ಕೆ ಬಂದು ಏನಾರ ನೀವು ಇಂತಿಷ್ಟ ನೋಟಿಸ್ ಕೊಟ್ಟಿದ್ರೆ ತಾನೇ ಕಟ್ಟಿ ಬಿಟ್ಟು ಕಟ್ತಾರೆ. ಅವತ್ತು ಮಾರ್ಕೊಂಡಾಗ ಬಂದ್ರಿ ಅದ್ರ ಬಂದು ಮಂದಿ ಮನೆ ಚೆನ್ನಾಗಿ ಕುಂತಾವ್ ಏನ್ ಮಾಡ್ಬೇಕು ಅವ್ರು ನಂದೇ ಒಪ್ಕೊಂಡ್ ರೂಪಾಯಿ ಜನ ಬರೀ ಮಾಡ್ಬೇಕು ಹೆಂಗೆ ಸರ್ ಅದು AC ಸಾಹೇಬ್ರು ಖಚಿತ ಮಾಡ್ಬೇಕಪ್ಪ ಅಂತಂತಾರ್ರಿ ಉಲ್ಟಾ ಅವ್ರಿಗೆ ಮಾಹಿತಿನ ನಾವು ಏನು ನಡೆದಿಲ್ಲ ಹ್ಯಾಂಗ ಬರ್ತದೆ ಸರ್, ಅವ್ರಿಗೆ ಮಾಹಿತಿ ಕಳಿಸಿ ದಯಮಾಡಿ ಒಂದು ಮಾಹಿತಿ ಪತ್ರ ಕಳಿಸ್ರಿ. ನಾಳೆ ನಿಮ್ಮ ನುಗ್ತಾರ ಅವ್ರು ಹ್ಯಾಂಗ ಬರ್ತೀರಿ ಮುಖ್ಯ ಅಂದ್ರೆ ಒಂದು ಅರ್ಜಿ ಬರೀರಿ ಅವ್ರಿಗೆ, ಅಧ್ಯಕ್ಷರು ಪರವಾಗಿ ಒಂದು ಲೆಟರ್ ಬರೀರಿ ಅವ್ರಿಗೆ. ಮಾಡ್ಸೋ ಬೇಡ ಸರ್, ಎಷ್ಟ ಮಾಡ್ಸಿದಾಗ ಅದೇ ಹೇಳಿ ಒಂದು ಸರ್ ಕಮ್ಸೆ ಕಮ್ಮಿ ಮೂಲ ಸೌಕರ್ಯ ಇದ್ರೆ ನಾಲಿ ಕ್ಲೀನ್ ಇಲ್ಲ, ಬಲ್ಬ್ ಇಲ್ಲ, ನೀರಿಲ್ಲ, ನಾವು ವಾಟರ್ ಮೇಲೆ ಒಂದು ಕೌಂಟೆ ಬಸ್